ಸೋಂಕಿದ ಗೆಳದಿ ರಂಬನಗಳು ಕಂಬಿಸಿದವು ಬರದಿ ಓರ್ವರ ನೋರುವರು ಓರೇ ನೋಟದಲ್ಲಿ ಓರ್ವರ ನೋರ್ವರು ಓರೆ ನೋಟದಲ್ಲಿ ಓರೆ ನೋಟದಲ್ಲಿ ಓರೆ ನೋಟದಲ್ಲಿ ನಗೆ ಬೀರೆ ಓರೆ ನೋಟದಲ್ಲಿ ನಗೆ ಬೀರೆ ನಗೆ ಬೀರೆ ಓರೆ ನಗೆ ಬೀರೆ ನೋಡುತ್ತಲೇ ನನಗ ಅಗಲೋ ಮಧುಮನಯನೆ ಸುಗುಣದನೆ ಮಧುವೆ ಬೇಡವೇ ಚತುರಮತಿಯ ಮೋಗದ
ಇದುವರೆಗೂ ನನ್ನ ಅನುಭವಕ್ಕೆ ಬಂದಿತ್ತು ಅಲ್ಲ. ಯಾವುದು? ಅಭಿನಯಿಸಿಯೂ ಅಭ್ಯಾಸ ಇಲ್ಲ. ಸ್ವಲ್ಪ ಕಷ್ಟವೇ. ಆದರೂ ಒಮ್ಮೊಮ್ಮೆ ಏನಾಗ್ತದೆ ಗೊತ್ತುಂಟ, ತಪ್ಪು ಮಾಡಿದ ಮೇಲೆ ಅರ್ಥ ಆಗ್ತದೆ. ಸುಮ್ಮನೆ ಆ ಮಾರನನ್ನು ಸುಮ್ಮನೆ ಬೈದೆ. ಆತನ ಕಾರ್ಯ ಎನ್ನುವಂಥದ್ದು ಇಷ್ಟು ಮನಸ್ಸಿಗೆ ಹಿತವನ್ನು ನೀಡುವಂಥದ್ದು ಅನ್ನುವುದು ಅರಿಯದೆ ಸುಮ್ಮನೆ ಆತನನ್ನು ಬೈದದ್ದಾಯಿತು. ಹೌದು. ಬಿಡು, ನಿನ್ನನ್ನು ಪಡೆದಾಗಿನಿಂದ ನಿನಗೆ ಯಾವುದೇ ಕುಂದುಕೊರತೆಗಳು ಬಾರದೇ ಇದ್ದ ರೀತಿಯಲ್ಲಿ ಆ ಕಾಲಕ್ಕೆ ಏನೇನು ಬೇಕು ಎಲ್ಲವನ್ನು ನಿನಗೆ ಒದಗಿಸುತ್ತಾ ಬಂದವ. ನಿಜ. ಶಾರದಾ, ಪ್ರಾಯ ಪ್ರಬುದ್ಧಳು ನೀನು, ಹೌದಾ? ಹೌದು. ಚತುರಪತಿಯ ಭೋಗದೊಲವು ಹಾ. ಒದುಗದಿರುವುದೇ ಜಾಣೆ. ಪದುಮ ನಯನೆ ಮದುವೆ ಬೇಡವೇನೆ? ಬ್ರಹ್ಮದೇವರೇ, ಹಾ, ನನ್ನ ಮದುವೆ ಬಗ್ಗೆ ಕೇಳ್ತಾ ಇದ್ದೀರಾ? ಹೌದು. ಏನು ಹೇಳಲಿ ನಾನು? ಹಾ. ಲೋಕವಂದ್ಯ ನಿನ್ನ ನುಡಿಗೆ ಶೋಕಕಾಂಬುದಗ ಲೋಕವಂದ್ಯ ನಿನ್ನ ನುಡಿಗೆ ಲೋಕವಂದ್ಯ 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 ನಿನ್ನ ನುಡಿಗೆ ಶೋಕಕಾಂಬುದಗ ಶೋಕಕಾಂಬುದಗ ಲೋಕವಂದ್ಯ 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 ನಿನ್ನ ನುಡಿಗೆ ಶೋಕಕಾಂಬುದಗ ಶೋಕಕಾಂಬುದಗ ಅಗಗ 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 ಶೋಕಕಾಂಬುದಗ ಓ ಕರಿಗುತ್ತಲಿತ್ತು ನಾವು ಓ ಕರಿಗುತ್ತಲಿತ್ತು ನಾವು ಸೋಕಲಗುದೆ ವಿರಗೆ ಕೇಳ್ತಾ ಇದ್ದೀನಿ. ನನ್ನ ಮದುವೆಯ ಬಗ್ಗೆ. ಹೌದು. ಮಗಳೇ, ನಿನಗೆ ಮದುವೆ ಬೇಡವೇ? ಹಾ. ಈ ಪ್ರಶ್ನೆಗೆ ನಾನು ಉತ್ತರಿಸಲು ಅಥವಾ ನಿಮಗೆ ಒಂದು ಪ್ರಶ್ನೆಯನ್ನ ಕೇಳಲು ಎಂಬ ಅನುಮಾನ. ನನಗೇ ಪ್ರಶ್ನೆ ಉಂಟಾ ನಿನ್ನಲ್ಲಿ? ಹೌದಪ್ಪ, ಕೇಳು ಕೇಳು. ಯಾಕೆ ಗೊತ್ತಾ?
ನನ್ನ ಮದುವೆಯ ಬಗ್ಗೆ ವಿಚಾರಿಸುವ ಹ, ನಿಮಗೆ ಮದುವೆ ಬೇಡವೇ ಅಪ್ಪ? ಯಾಕೆ ಗೊತ್ತಾ? ಹ, ವಯಸ್ಸಿನಲ್ಲಿ ನನಗಿಂತ ದೊಡ್ಡವರಿದ್ದೀರಿ. ಸತ್ಯಲೋಕಕ್ಕೆ ಮೊದಲು ಬಂದವರಿದ್ದೀರಿ. ನಿಮಗೆ ಮದುವೆ ಬೇಡವೇ ಅಪ್ಪ? ಮದುವೆ ವಿಚಾರವನ್ನು ಬೇರೆ ಯಾರಾದ್ರೂ ಕೇಳಿದ್ರೆ ಉತ್ತರ ಬೇರೆದೇ ಇರ್ತಿತ್ತು ಏನು. ಕೇಳಿದವಳು ನೀನಾದ್ದರಿಂದ ಇಲ್ಲಿಯವರೆಗೆ ಆ ಯೋಚನೆ ನನಗೆ ಬಂದಿದ್ದಿಲ್ಲ. ಹಾಗಂತ ನನ್ನ ಮನಸ್ಸಿನಲ್ಲಿ ಈಗ ಆ ಭಾವನೆಗಳು ಹುಟ್ಟಿಲ್ಲ ಅಂತಲ್ಲ. ಸೃಷ್ಟಿಕರ್ತ ಬ್ರಹ್ಮ ನಾನು. ಮದುವೆ ಆಗಬೇಕು ಅಂತಂದ್ರೆ ಯಾರ್ಯಾರನ್ನಾದ್ರೂ ಮದುವೆ ಆಗ್ಲಿಕ್ಕೆ ಆಗ್ತದೆ. ಹಾಗಾದ್ರೆ ನಿಮ್ಮ ಕನಸಿನ ಹೆಣ್ಣು ಹೇಗಿರಬೇಕು? ಈ ಕ್ರಿಯೆಗೆ ಜ್ಞಾನ ಸಿಕ್ಕಿದ್ರೆ ಆಗುತ್ತೆ. ಜ್ಞಾನವಂತೆ ಆಗಿರಬೇಕು. ಹೌದಾ? ನೋಡಲಿಕ್ಕೆ ಲೋಕದಲ್ಲಿ ಜ್ಞಾನವಂತೆ ಯಾರು? ನಿನ್ನಷ್ಟು ಜ್ಞಾನವಂತೆ ಬೇರೆ ಯಾರು ಇದ್ದಾರೆ? ಹೌದಾ? ಇನ್ನು ನೋಡಲಿಕ್ಕೆ ರೂಪದಲ್ಲಿ ಬ್ರಹ್ಮನ ರಾಣಿ ಆಗುವವಳು ಹೇಗಿರಬೇಕು? ನಿನ್ನ ಹಾಗಾಗಬೇಕು. ಹೌದಾ? ಬಿಡು, ಎಲ್ಲವೂ ನಿನ್ನನ್ನೇ ತೋರಿಸ್ತಾ ಹೋಗ್ಬೇಕಾಗ್ತದೆ. ನನ್ನ ಸುದ್ದಿ ಬಿಡು. ನಿನ್ನ ಮನಸ್ಸಿನಲ್ಲಿ ಆ ಭಾವನೆ ಉಂಟು. ನಿನಗೆ ಮದುವೆ ಆಗಬೇಕು ಅಂತ ಆದ್ರೆ ನಿನ್ನನ್ನು ವರಿಸುವ ವರ ಹೇಗಿರಬೇಕು ಅಂತ. ನನ್ನನ್ನ ವರಿಸುವವರ ಹ, ಹೇಳಪ್ಪ. ಎತ್ತರದಲ್ಲಿ ನಿಮ್ಮ ಹಾಗೆ ಇರಬೇಕು. ನನ್ನಷ್ಟೇ ಎತ್ತರದಲ್ಲ, ಅಷ್ಟೇ ಎತ್ತರ. ಯೋಗ್ಯತೆಯಲ್ಲಿ ಅಥವಾ ಅಳತೆಯಲ್ಲಿ ಎರಡರಲ್ಲೂ ನಿಮ್ಮಷ್ಟೇ. ನಿಮ್ಮ ಹಾಗೆ ಗಡ್ಡ ಇರಬೇಕು ಅಪ್ಪ. ಗಡ್ಡ ಬೇಕಾ? ಗಡ್ಡ ಒಂದೇ ಅಲ್ಲ, ಜೊತೆಗೆ ಮೀಸೆಯೂ ಇರಲಿ. ಮೀಸೆಯಲ್ಲಿ ಬರೀ ಗಡ್ಡ ಇದ್ರೆ ಆಗ್ಲಿಕ್ಕಿಲ್ಲ. ಒಳ್ಳೇದು ಒಳ್ಳೇದು. ಇನ್ನು ಹ, ಜ್ಞಾನದಲ್ಲಿ ಹ, ನಿಮ್ಮ ಹಾಗೆ ಇರಬೇಕು. ನಿಮ್ಮಷ್ಟೇ ಜ್ಞಾನವಂತನಾಗಿರಬೇಕು. ಗುಣದಲ್ಲಿ ನಿಮ್ಮಂತೆ ಗುಣವನ್ನು ಹೋಲಬೇಕು. ಇಂತಹ ಸೃಷ್ಟಿ ಇದ್ದರೆ ಹೇಳಿ, ಮದುವೆ ವಿಚಾರವನ್ನು ಮಾಡುತ್ತೇನೆ. ಎಂಬಲ್ಲಿಗೆ ನಿನಗೂ ನನ್ನ ಮೇಲೆ ಒಂದು ಬಯಕೆ ಇದೆ ಅಂತ ಆಯ್ತು. ನನಗೂ ನೀನು ಅಡ್ಡಿಲ್ಲ ಅಂತ ಆಯ್ತು. ಆದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಗೊತ್ತಾ? ಸೃಷ್ಟಿಯ ಸ್ಥಿತಿ ಲಯ. ಪಾಲನಾಕರ್ತನಿಗೆ ಪಾಲಿಸುವುದಕ್ಕೆ ಬೇಕಾಗಿ ಸಂಪತ್ತಿನ ಅಧಿದೇವತೆ ಅವನೊಟ್ಟಿಗೆ ಇದ್ದಾಳೆ. ಲಯಕರ್ತನಿಗೆ ಲಯಗೊಳಿಸುವುದಕ್ಕೆ ಶಕ್ತಿ ಬೇಕಾಗಿ ಶಕ್ತಿ ಅವನೊಟ್ಟಿಗೆ ಇದ್ದಾಳೆ. ಸೃಷ್ಟಿಕರ್ತನಾದ ಈ ಬ್ರಹ್ಮನ ಸೃಷ್ಟಿಗೆ ಜ್ಞಾನ ಸೇರಿದರೆ ತಪ್ಪಾಗ್ತದೆ? ಖಂಡಿತವಾಗ್ಲೂ ಇಲ್ಲ. ಎಂಬಲ್ಲಿಗೆ ನಿನಗೆ ನಾನು, ನನಗೆ ನೀವು. ಹೌದಾ? ವೈವಾಹದ ಉತ್ಸಾಹಕ್ಕೆ ನಿನ್ನ ಹೊರತು ಅನ್ಯ ಸತಿಯರ ನಾನೊಲ್ಲೆ. ಜ್ಞಾನವಂತರನ್ನ ಹೋಲಿಸಿದರೆ ಮೂರು ಲೋಕದಲ್ಲಿ ನಿಮ್ಮನ್ನ ಕಾಣೆ. ಎಂಬಲ್ಲಿಗೆ ನನಗೆ ನಮ್ಮಿಬ್ಬರಿಗೆ ನಾವೇ ಸರಿಸಾಟಿ ಅಂತ ಆಯ್ತು. ನಿನಗೆ ನಾನು, ನನಗೆ ನೀನು. ತಡ ಮಾಡುವ ವಂದನೆಗೆ ನಾನು ಪಡೆದುಕೊಂಡಿದ್ದೇನೆ. ಅವಳನ್ನು ಹೇಗೆ ಬೇಕೋ ಹಾಗೆ ಉಪಯೋಗಿಸಿಕೊಳ್ಳುವುದಕ್ಕೆ ನನಗೆ ಹಕ್ಕುಂಟು. ಕೇವಲ ನೀನ್ಯಾರು?
ಸುತೆ ಅಲ್ವಾ? ಹ್ಮ್ ಕ್ರತು ಸಂಭವೇ. ಹೌದು. ಯಜ್ಞದ ಯಜಮಾನಾಗಿ ಕೂತ ನೀನು ಹ್ಮ್ ಆಕೆಯನ್ನ ಪಡೆದಂತಾದ್ಮೇಲೆ ಹ್ಮ್ ಆಕೆ ನಿನ್ನ ಸುತೆ ಆಗುದಿಲ್ಲ. ಇದು- ಶಿಕ್ಷಿಸ್ತೇನೆ ನಾನು ಇದನ್ನ. ಎಲೆ ಮುಕ್ಕನಲ್ಲಿ ಭಯಪಡೆದ ಎಲೆ ಮುಕ್ಕನಲ್ಲಿ ಭಯಪಡೆದ ನನ್ನನ್ನು ಶಿಕ್ಷಿಸ್ತೇನೆ ಅಂತ ಹೇಳುವುದಕ್ಕೆ ನನ್ನಿಂದಲೂ ನೀನು ಏನು ಅಧಿಕ ಎನ್ನುವುದು ಬೇಕಲ್ಲ? ಅಧಿಕ ಹೌದು. ಏನು? ನಿಂದಿಸುವೆ ಯಾಕೆನೋ ನಿಂದಿಸುವೆ ಯಾಕೆನೋ ಎನ್ನಿಂದ ಅಧಿಕ ನೀನೇನು ಎನ್ನಿಂದ ಅಧಿಕ ನೀನೇನು 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 ನನ್ನನ್ನ ನಿಂದಿಸ್ತೀಯ. ನನ್ನಿಂದ ಅಧಿಕ ನೀನೇನು? ಹೇಳ್ತಾನೆ ಕೇಳು. ನಂದೇವಾಗನೋ ನಂದೇವಾಗನೋ ನಾನು ನೀನ ನನ್ನಿಂದ ಅಧಿಕ ಅಧಿಕ ನೀನೇನು ಎನ್ನುವುದೇನು? ಕೈಲಾಸಗಿರಿಯು ಕೈಲಾಸಗಿರಿಯು ನನಗೆ ಎನ್ನಿಂದಲದಿಗ ನೀ ಏನು 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 ಮಂದಿರವೋ ಸತ್ಯಲೋಕವೋ ನನಗೆ ಮಂದಿರವೋ ಸತ್ಯಲೋಕವೋ ನನಗೆ ಎನ್ನಿಂದಲದಿಗ ನೀ ಏನು ನೀನು ಏನು? ಲಯಕರ್ತನು ನಾನು ಲಯಕರ್ತನು ನಾನು ಎನ್ನಿಂದ ನನಗೆ ಏನು 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 ಸೃಷ್ಟಿಕರ್ತನು ನಾನು ಸೃಷ್ಟಿಯನಗಿಂತಲಧಿಕ ನೀನೇನು ನೀನೇನು ಸೃಷ್ಟಿಕಾರ್ಯ. ಸೃಷ್ಟಿಕಾರ್ಯ. ಕಿಡಿಗಿಡಲು ಗೆಳದೆ ಪಂಚಮುಖ. ಪಂಚಮುಖ ಎನ್ನುವುದಾಗಿ ಬೀಗ್ತಾ ಇದೆಯಾ? ನನಗಿಂತಲೂ ಒಂದು ಮುಖ ಹೆಚ್ಚು ಎನ್ನುವುದಾಗಿ ನೀನು ಬೀಗ್ತಾ ಇದ್ದೀಯ ಎನ್ನುವುದಾದರೆ ನಾನು ಯಾರು ಎನ್ನುವುದನ್ನ ನೀನು ಮರೆತಿದ್ದೀಯ ಅಂತಲೇ ಅರ್ಥ. ಹಾ. ಸೃಷ್ಟಿಕರ್ತ ನಾನು, ನಿನಗಿಂತಲೂ ಅಧಿಕ ನಾನು ಎನ್ನುವುದಕ್ಕಾಗಿ ಒಂದಲ್ಲ 1000 ಮುಖಗಳನ್ನು ಸೃಷ್ಟಿಸಿಯೇನು. ಆದರೂ ನಿನಗೆ ಸರಿ ಸಮಾನ ಎನ್ನುವುದಕ್ಕಾಗಿ ಇದೋ ಇದೋ ನೋಡಿ ಏನು? ಅಕ್ರಮವಾಗಿ ಸೃಷ್ಟಿಯನ್ನ ಮಾಡ್ತೀಯ. ಹಾ. ನೀನು ಈ ಅಕ್ರಮ ಸೃಷ್ಟಿ ಮಾಡಿದ್ದು ಹೌದಾ ಅಂತಾದ್ರೆ ಅದನ್ನ ಜೀವಕ್ಕೆ ಹಾಕುತ್ತೇನಂತೆ. ಅರೇ, ಇದೋ ನಿನಗೆ ಎಚ್ಚರಿಸ್ತಾ ಇದ್ದೇನೆ. ಏನು? ನನ್ನ ಈ ಸೃಷ್ಟಿಯನ್ನು ಏನಾದರೂ ನೀನು ನಾಶಗೊಳಿಸುವೆ
ಅರಳಿದನು ಅಯ್ಯೋ 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 ಏನು ಮಾಡುವುದು ಏನು ಮಾಡುವುದು ಆ ಬ್ರಹ್ಮ ಎಷ್ಟು ಎಷ್ಟು ಸಾರಿ ಸಾರಿ ಹೇಳಿದರು ಕೇಳದೆ ಆತನ ಕಪಾಲವನ್ನ ಚಿವುಟುವುದಕ್ಕೆ ಹೋಗಿ ಆತನ ಕಪಾಲ ನನ್ನ ಕೈಯನ್ನ ಅಂಟಿಕೊಂಡಿದೆ ಅಲ್ಲ ರಕ್ತ ಮಾಂಸ ಮಜ್ಜೆಗಳನ್ನ ಹೀರುತ್ತಾ ಇದೆ. ಏನು ಮಾಡಲಿ ಏನು ಮಾಡಲಿ ಎಂದು ಭಗವಾಲಕರುದ್ರ ಅರಿತು ಕೊಟ್ಟನ್ನು ದರ್ಶನಾಗ್ತಾ ಇದ್ದೇನೆ. ಭಕ್ತ ಪಾಲಕ ಅರಿತು ಕೊಟ್ಟನ್ನು ಅಯ್ಯೋ ಅಯ್ಯೋ ಏನು ಮಾಡಲಿ ರಕ್ತ ಮಾಂಸ ಮಜ್ಜೆಗಳನ್ನ ಹೀರಿಕೊಳ್ಳುತ್ತಾ ಇದೆ. ಎಷ್ಟು ಎಷ್ಟು ಕೊಟ್ಟರು ಸಾಲುತ್ತಾವೇ ಇಲ್ಲ. ಏನು ಮಾಡುವುದು ಏನು ಮಾಡುವುದು ಕೃಷ್ಣನಾಗ್ತಾ ಇದ್ದೇನೆ ಕೃಷ್ಣನಾಗ್ತಾ ಇದ್ದೇನೆ. ಏನು ಮಾಡಬೇಕೀಗ? ಹಾ, ಇದಕ್ಕೆಲ್ಲ ಒಂದೇ ದಾರಿ. ಏನೇ ನಡೆದರು ಹೇಗೆ ನಡೆದರು ತ್ರಿಮೂರ್ತಿಗಳು ಮಾಡುವುದಕ್ಕೆಲ್ಲವದಕ್ಕೂ ಒಂದು ಅರ್ಥ ಇರುತ್ತದೆ ಅಲ್ವೇ? ಸರಿ ಹೋಗ್ತಾನಂತೆ.